ಅಮ್ಮನ ಹಿಂಸೆಯನ್ನ ತಾಳದೆ ತಂದೆಗೆ ಪುತ್ರಿ ಮೆಸೇಜ್ ಅನ್ನ ಮಾಡ್ತಾರೆ. ಅಪ್ಪ ಮಹೇಶ್ ಜೊತೆ ಸಿದ್ದಾಪುರ ಪೊಲೀಸರಿಗೆ ದೂರು ಕೊಡೋದಕ್ಕೆ ಬರ್ತಾರೆ. ದೂರಿನ ವಿಷಯ ತಿಳಿದು ಕಮಲಾಕರ ಭಟ್ ನೇತೃತ್ವದಲ್ಲಿ ಮಹೇಶ್ನನ್ನ ಕೊಲ್ಲೋದಕ್ಕೆ ಇವರು 7 ಜನರ ತಂಡ ಒಂದು ಪ್ಲಾನ್ ಮಾಡ್ತಾರೆ. ಆದ್ರೆ ಸುಚಿತ್ರಾ ಮಹೇಶ್ 15 ವರ್ಷದ ಹಿಂದೆ ವಿವಾಹವಾಗಿದ್ರಲ್ಲ, ಗಂಡನ್ನ ಬಿಟ್ಟಿರ್ತಾಳೆ, ಕಮಲಾಕರ ಭಟ್ ಜೊತೆ ಇರ್ತಾಳೆ. ಕಳೆದ 6 ತಿಂಗಳಿನಿಂದ ದಾಂಪತ್ಯದಲ್ಲಿ ಕಲಹವಾಗಿರುತ್ತೆ. ಪತಿಯನ್ನ ಬಿಟ್ಟು ಜ್ಯೋತಿಷಿ ಕಮಲಾಕರ ಭಟ್ ಅವರ ಜೊತೆಗೆ ಜೀವನವನ್ನ ಸುಚಿತ್ರಾ ನಡೆಸ್ತಾ ಇರ್ತಾರೆ. ಇಬ್ಬರು ಹೆಣ್ಣು ಮಕ್ಕಳೊಟ್ಟಿಗೆ ಜ್ಯೋತಿಷಿ ಜೊತೆ ಜೀವನವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಏನೋ ಮಾಡಕ್ ಹೋಗಿ ಏನೋ ಆಗಿದೆ. ಈಗ ಅಮ್ಮನ ಹಿಂಸೆಯನ್ನ ತಾಳದೆ ತಂದೆಗೆ ಪುತ್ರಿ ಮೆಸೇಜ್ ಅನ್ನ ಮಾಡ್ತಾರೆ. ಅಪ್ಪ ಮಹೇಶ್ ಜೊತೆ ಸಿದ್ದಾಪುರ ಪೊಲೀಸರಿಗೆ ದೂರು ಕೊಡೋದಕ್ಕೆ ಬರ್ತಾರೆ. ದೂರಿನ ವಿಷಯ ತಿಳಿದು ಕಮಲಾಕರ ಭಟ್ ನೇತೃತ್ವದಲ್ಲಿ ಮಹೇಶ್ನನ್ನ ಕೊಲ್ಲೋದಕ್ಕೆ ಇವರು 7 ಜನರ ತಂಡ ಒಂದು ಪ್ಲಾನ್ ಮಾಡ್ತಾರೆ. ಆದ್ರೆ ಸುಚಿತ್ರಾ ಮಹೇಶ್ 15 ವರ್ಷದ ಹಿಂದೆ ವಿವಾಹವಾಗಿದ್ರಲ್ಲ, ಗಂಡನ್ನ ಬಿಟ್ಟಿರ್ತಾಳೆ, ಕಮಲಾಕರ ಭಟ್ ಜೊತೆ ಇರ್ತಾಳೆ. ಕಳೆದ 6 ತಿಂಗಳಿನಿಂದ ದಾಂಪತ್ಯದಲ್ಲಿ ಕಲಹವಾಗಿರುತ್ತೆ. ಪತಿಯನ್ನ ಬಿಟ್ಟು ಜ್ಯೋತಿಷಿ ಕಮಲಾಕರ ಭಟ್ ಅವರ ಜೊತೆಗೆ ಜೀವನವನ್ನ ಸುಚಿತ್ರಾ ನಡೆಸ್ತಾ ಇರ್ತಾರೆ. ಇಬ್ಬರು ಹೆಣ್ಣು ಮಕ್ಕಳೊಟ್ಟಿಗೆ ಜ್ಯೋತಿಷಿ ಜೊತೆ ಜೀವನವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಏನೋ ಮಾಡಕ್ ಹೋಗಿ ಏನೋ ಆಗಿದೆ. ಈಗ ಅಮ್ಮನ ಹಿಂಸೆಯನ್ನ ತಾಳದೆ ತಂದೆಗೆ ಪುತ್ರಿ ಮೆಸೇಜ್ ಅನ್ನ ಮಾಡ್ತಾರೆ. ಅಪ್ಪ ಮಹೇಶ್ ಜೊತೆ ಸಿದ್ದಾಪುರ ಪೊಲೀಸರಿಗೆ ದೂರು ಕೊಡೋದಕ್ಕೆ ಬರ್ತಾರೆ. ದೂರಿನ ವಿಷಯ ತಿಳಿದು ಕಮಲಾಕರ ಭಟ್ ನೇತೃತ್ವದಲ್ಲಿ ಮಹೇಶ್ನನ್ನ ಕೊಲ್ಲೋದಕ್ಕೆ ಇವರು 7 ಜನರ ತಂಡ ಒಂದು ಪ್ಲಾನ್ ಮಾಡ್ತಾರೆ. ಆದ್ರೆ ಸುಚಿತ್ರಾ ಮಹೇಶ್ 15 ವರ್ಷದ ಹಿಂದೆ ವಿವಾಹವಾಗಿದ್ರಲ್ಲ, ಗಂಡನ್ನ ಬಿಟ್ಟಿರ್ತಾಳೆ, ಕಮಲಾಕರ ಭಟ್ ಜೊತೆ ಇರ್ತಾಳೆ. ಕಳೆದ 6 ತಿಂಗಳಿನಿಂದ ದಾಂಪತ್ಯದಲ್ಲಿ ಕಲಹವಾಗಿರುತ್ತೆ. ಪತಿಯನ್ನ ಬಿಟ್ಟು ಜ್ಯೋತಿಷಿ ಕಮಲಾಕರ ಭಟ್ ಅವರ ಜೊತೆಗೆ ಜೀವನವನ್ನ ಸುಚಿತ್ರಾ ನಡೆಸ್ತಾ ಇರ್ತಾರೆ. ಇಬ್ಬರು ಹೆಣ್ಣು ಮಕ್ಕಳೊಟ್ಟಿಗೆ ಜ್ಯೋತಿಷಿ ಜೊತೆ ಜೀವನವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಏನೋ ಮಾಡಕ್ ಹೋಗಿ ಏನೋ ಆಗಿದೆ. ಈಗ ಅಮ್ಮನ ಹಿಂಸೆಯನ್ನ ತಾಳದೆ ತಂದೆಗೆ ಪುತ್ರಿ ಮೆಸೇಜ್ ಅನ್ನ ಮಾಡ್ತಾರೆ. ಅಪ್ಪ ಮಹೇಶ್ ಜೊತೆ ಸಿದ್ದಾಪುರ ಪೊಲೀಸರಿಗೆ ದೂರು ಕೊಡೋದಕ್ಕೆ ಬರ್ತಾರೆ. ದೂರಿನ ವಿಷಯ ತಿಳಿದು ಕಮಲಾಕರ ಭಟ್ ನೇತೃತ್ವದಲ್ಲಿ ಮಹೇಶ್ನನ್ನ ಕೊಲ್ಲೋದಕ್ಕೆ ಇವರು 7 ಜನರ ತಂಡ ಒಂದು ಪ್ಲಾನ್ ಮಾಡ್ತಾರೆ. ಆದ್ರೆ ಸುಚಿತ್ರಾ ಮಹೇಶ್ 15 ವರ್ಷದ ಹಿಂದೆ ವಿವಾಹವಾಗಿದ್ರಲ್ಲ, ಗಂಡನ್ನ ಬಿಟ್ಟಿರ್ತಾಳೆ, ಕಮಲಾಕರ ಭಟ್ ಜೊತೆ ಇರ್ತಾಳೆ. ಕಳೆದ 6 ತಿಂಗಳಿನಿಂದ ದಾಂಪತ್ಯದಲ್ಲಿ ಕಲಹವಾಗಿರುತ್ತೆ. ಪತಿಯನ್ನ ಬಿಟ್ಟು ಜ್ಯೋತಿಷಿ ಕಮಲಾಕರ ಭಟ್ ಅವರ ಜೊತೆಗೆ ಜೀವನವನ್ನ ಸುಚಿತ್ರಾ ನಡೆಸ್ತಾ ಇರ್ತಾರೆ. ಇಬ್ಬರು ಹೆಣ್ಣು ಮಕ್ಕಳೊಟ್ಟಿಗೆ ಜ್ಯೋತಿಷಿ ಜೊತೆ ಜೀವನವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಏನೋ ಮಾಡಕ್ ಹೋಗಿ ಏನೋ ಆಗಿದೆ. ಈಗ ಅಮ್ಮನ ಹಿಂಸೆಯನ್ನ ತಾಳದೆ ತಂದೆಗೆ ಪುತ್ರಿ ಮೆಸೇಜ್ ಅನ್ನ ಮಾಡ್ತಾರೆ. ಅಪ್ಪ ಮಹೇಶ್ ಜೊತೆ ಸಿದ್ದಾಪುರ ಪೊಲೀಸರಿಗೆ ದೂರು ಕೊಡೋದಕ್ಕೆ ಬರ್ತಾರೆ. ದೂರಿನ ವಿಷಯ ತಿಳಿದು ಕಮಲಾಕರ ಭಟ್ ನೇತೃತ್ವದಲ್ಲಿ ಮಹೇಶ್ನನ್ನ ಕೊಲ್ಲೋದಕ್ಕೆ ಇವರು 7 ಜನರ ತಂಡ ಒಂದು ಪ್ಲಾನ್ ಮಾಡ್ತಾರೆ. ಆದ್ರೆ ಸುಚಿತ್ರಾ ಮಹೇಶ್ 15 ವರ್ಷದ ಹಿಂದೆ ವಿವಾಹವಾಗಿದ್ರಲ್ಲ, ಗಂಡನ್ನ ಬಿಟ್ಟಿರ್ತಾಳೆ, ಕಮಲಾಕರ ಭಟ್ ಜೊತೆ ಇರ್ತಾಳೆ. ಕಳೆದ 6 ತಿಂಗಳಿನಿಂದ ದಾಂಪತ್ಯದಲ್ಲಿ ಕಲಹವಾಗಿರುತ್ತೆ. ಪತಿಯನ್ನ ಬಿಟ್ಟು ಜ್ಯೋತಿಷಿ ಕಮಲಾಕರ ಭಟ್ ಅವರ ಜೊತೆಗೆ ಜೀವನವನ್ನ ಸುಚಿತ್ರಾ ನಡೆಸ್ತಾ ಇರ್ತಾರೆ. ಇಬ್ಬರು ಹೆಣ್ಣು ಮಕ್ಕಳೊಟ್ಟಿಗೆ ಜ್ಯೋತಿಷಿ ಜೊತೆ ಜೀವನವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಏನೋ ಮಾಡಕ್ ಹೋಗಿ ಏನೋ ಆಗಿದೆ. ಈಗ ಅಮ್ಮನ ಹಿಂಸೆಯನ್ನ ತಾಳದೆ ತಂದೆಗೆ ಪುತ್ರಿ ಮೆಸೇಜ್ ಅನ್ನ ಮಾಡ್ತಾರೆ. ಅಪ್ಪ ಮಹೇಶ್ ಜೊತೆ ಸಿದ್ದಾಪುರ ಪೊಲೀಸರಿಗೆ ದೂರು ಕೊಡೋದಕ್ಕೆ ಬರ್ತಾರೆ. ದೂರಿನ ವಿಷಯ ತಿಳಿದು ಕಮಲಾಕರ ಭಟ್ ನೇತೃತ್ವದಲ್ಲಿ ಮಹೇಶ್ನನ್ನ ಕೊಲ್ಲೋದಕ್ಕೆ ಇವರು 7 ಜನರ ತಂಡ ಒಂದು ಪ್ಲಾನ್ ಮಾಡ್ತಾರೆ. ಆದ್ರೆ ಸುಚಿತ್ರಾ ಮಹೇಶ್ 15 ವರ್ಷದ ಹಿಂದೆ ವಿವಾಹವಾಗಿದ್ರಲ್ಲ, ಗಂಡನ್ನ ಬಿಟ್ಟಿರ್ತಾಳೆ, ಕಮಲಾಕರ ಭಟ್ ಜೊತೆ ಇರ್ತಾಳೆ. ಕಳೆದ 6 ತಿಂಗಳಿನಿಂದ ದಾಂಪತ್ಯದಲ್ಲಿ ಕಲಹವಾಗಿರುತ್ತೆ. ಪತಿಯನ್ನ ಬಿಟ್ಟು ಜ್ಯೋತಿಷಿ ಕಮಲಾಕರ ಭಟ್ ಅವರ ಜೊತೆಗೆ ಜೀವನವನ್ನ ಸುಚಿತ್ರಾ ನಡೆಸ್ತಾ ಇರ್ತಾರೆ. ಇಬ್ಬರು ಹೆಣ್ಣು ಮಕ್ಕಳೊಟ್ಟಿಗೆ ಜ್ಯೋತಿಷಿ ಜೊತೆ ಜೀವನವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಏನೋ ಮಾಡಕ್ ಹೋಗಿ ಏನೋ ಆಗಿದೆ. ಈಗ ಅಮ್ಮನ ಹಿಂಸೆಯನ್ನ ತಾಳದೆ ತಂದೆಗೆ ಪುತ್ರಿ ಮೆಸೇಜ್ ಅನ್ನ ಮಾಡ್ತಾರೆ. ಅಪ್ಪ ಮಹೇಶ್ ಜೊತೆ ಸಿದ್ದಾಪುರ ಪೊಲೀಸರಿಗೆ ದೂರು ಕೊಡೋದಕ್ಕೆ ಬರ್ತಾರೆ. ದೂರಿನ ವಿಷಯ ತಿಳಿದು ಕಮಲಾಕರ ಭಟ್ ನೇತೃತ್ವದಲ್ಲಿ ಮಹೇಶ್ನನ್ನ ಕೊಲ್ಲೋದಕ್ಕೆ ಇವರು 7 ಜನರ ತಂಡ ಒಂದು ಪ್ಲಾನ್ ಮಾಡ್ತಾರೆ. ಆದ್ರೆ ಸುಚಿತ್ರಾ ಮಹೇಶ್ 15 ವರ್ಷದ ಹಿಂದೆ ವಿವಾಹವಾಗಿದ್ರಲ್ಲ,
ಗಂಡನ್ನ ಬಿಟ್ಟಿರ್ತಾಳೆ, ಕಮಲಾಕರ ಭಟ್ ಜೊತೆಲಿ ಇರ್ತಾಳೆ. ಕಳೆದ 6 ತಿಂಗಳಿನಿಂದ ದಾಂಪತ್ಯದಲ್ಲಿ ಕಲಹವಾಗಿರುತ್ತೆ. ಪತಿಯನ್ನ ಬಿಟ್ಟು ಜ್ಯೋತಿಷಿ ಕಮಲಾಕರ ಭಟ್ ಅವರ ಜೊತೆಗೆ ಜೀವನವನ್ನ ಸುಚಿತ್ರ ನಡೆಸ್ತಾ ಇರ್ತಾರೆ. ಇಬ್ಬರು ಹೆಣ್ಣು ಮಕ್ಕಳೊಟ್ಟಿಗೆ ಜ್ಯೋತಿಷಿ ಜೊತೆ ಜೀವನವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಏನೋ ಮಾಡಕ್ ಹೋಗಿ ಏನೋ ಆಗಿದೆ ಈಗ. ಅಮ್ಮನ ಹಿಂಸೆಯನ್ನ ತಾಳದೆ ತಂದೆಗೆ ಪುತ್ರಿ ಮೆಸೇಜ್ ಅನ್ನ ಮಾಡ್ತಾರೆ. ಅಪ್ಪ ಮಹೇಶ್ ಜೊತೆ ಸಿದ್ದಾಪುರ ಪೊಲೀಸರಿಗೆ ದೂರು ಕೊಡೋದಕ್ಕೆ ಬರ್ತಾರೆ. ದೂರಿನ ವಿಷಯ ತಿಳಿದು ಕಮಲಾಕರ ಭಟ್ ನೇತೃತ್ವದಲ್ಲಿ ಮಹೇಶ್ನನ್ನ ಕೊಲ್ಲೋದಕ್ಕೆ ಇವರು 7 ಜನರ ತಂಡ ಒಂದು ಪ್ಲಾನ್ ಮಾಡ್ತಾರೆ. ಆದ್ರೆ ಸುಚಿತ್ರಾ ಮಹೇಶ್ 15 ವರ್ಷದ ಹಿಂದೆ ವಿವಾಹವಾಗಿದ್ರಲ್ಲ, ಗಂಡನ್ನ ಬಿಟ್ಟಿರ್ತಾಳೆ, ಕಮಲಾಕರ ಭಟ್ ಜೊತೆಲಿ ಇರ್ತಾಳೆ. ಕಳೆದ 6 ತಿಂಗಳಿನಿಂದ ದಾಂಪತ್ಯದಲ್ಲಿ ಕಲಹವಾಗಿರುತ್ತೆ. ಪತಿಯನ್ನ ಬಿಟ್ಟು ಜ್ಯೋತಿಷಿ ಕಮಲಾಕರ ಭಟ್ ಅವರ ಜೊತೆಗೆ ಜೀವನವನ್ನ ಸುಚಿತ್ರ ನಡೆಸ್ತಾ ಇರ್ತಾರೆ. ಇಬ್ಬರು ಹೆಣ್ಣು ಮಕ್ಕಳೊಟ್ಟಿಗೆ ಜ್ಯೋತಿಷಿ ಜೊತೆ ಜೀವನವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಏನೋ ಮಾಡಕ್ ಹೋಗಿ ಏನೋ ಆಗಿದೆ ಈಗ. ಅಮ್ಮನ ಹಿಂಸೆಯನ್ನ ತಾಳದೆ ತಂದೆಗೆ ಪುತ್ರಿ ಮೆಸೇಜ್ ಅನ್ನ ಮಾಡ್ತಾರೆ. ಅಪ್ಪ ಮಹೇಶ್ ಜೊತೆ ಸಿದ್ದಾಪುರ ಪೊಲೀಸರಿಗೆ ದೂರು ಕೊಡೋದಕ್ಕೆ ಬರ್ತಾರೆ. ದೂರಿನ ವಿಷಯ ತಿಳಿದು ಕಮಲಾಕರ ಭಟ್ ನೇತೃತ್ವದಲ್ಲಿ ಮಹೇಶ್ನನ್ನ ಕೊಲ್ಲೋದಕ್ಕೆ ಇವರು 7 ಜನರ ತಂಡ ಒಂದು ಪ್ಲಾನ್ ಮಾಡ್ತಾರೆ. ಆದ್ರೆ ಸುಚಿತ್ರಾ ಮಹೇಶ್ 15 ವರ್ಷದ ಹಿಂದೆ ವಿವಾಹವಾಗಿದ್ರಲ್ಲ, ಗಂಡನ್ನ ಬಿಟ್ಟಿರ್ತಾಳೆ, ಕಮಲಾಕರ ಭಟ್ ಜೊತೆಲಿ ಇರ್ತಾಳೆ. ಕಳೆದ 6 ತಿಂಗಳಿನಿಂದ ದಾಂಪತ್ಯದಲ್ಲಿ ಕಲಹವಾಗಿರುತ್ತೆ. ಪತಿಯನ್ನ ಬಿಟ್ಟು ಜ್ಯೋತಿಷಿ ಕಮಲಾಕರ ಭಟ್ ಅವರ ಜೊತೆಗೆ ಜೀವನವನ್ನ ಸುಚಿತ್ರ ನಡೆಸ್ತಾ ಇರ್ತಾರೆ. ಇಬ್ಬರು ಹೆಣ್ಣು ಮಕ್ಕಳೊಟ್ಟಿಗೆ ಜ್ಯೋತಿಷಿ ಜೊತೆ ಜೀವನವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಏನೋ ಮಾಡಕ್ ಹೋಗಿ ಏನೋ ಆಗಿದೆ ಈಗ. ಅಮ್ಮನ ಹಿಂಸೆಯನ್ನ ತಾಳದೆ ತಂದೆಗೆ ಪುತ್ರಿ ಮೆಸೇಜ್ ಅನ್ನ ಮಾಡ್ತಾರೆ. ಅಪ್ಪ ಮಹೇಶ್ ಜೊತೆ ಸಿದ್ದಾಪುರ ಪೊಲೀಸರಿಗೆ ದೂರು ಕೊಡೋದಕ್ಕೆ ಬರ್ತಾರೆ. ದೂರಿನ ವಿಷಯ ತಿಳಿದು ಕಮಲಾಕರ ಭಟ್ ನೇತೃತ್ವದಲ್ಲಿ ಮಹೇಶ್ನನ್ನ ಕೊಲ್ಲೋದಕ್ಕೆ ಇವರು 7 ಜನರ ತಂಡ ಒಂದು ಪ್ಲಾನ್ ಮಾಡ್ತಾರೆ. ಆದ್ರೆ ಸುಚಿತ್ರಾ ಮಹೇಶ್ 15 ವರ್ಷದ ಹಿಂದೆ ವಿವಾಹವಾಗಿದ್ರಲ್ಲ, ಗಂಡನ್ನ ಬಿಟ್ಟಿರ್ತಾಳೆ, ಕಮಲಾಕರ ಭಟ್ ಜೊತೆಲಿ ಇರ್ತಾಳೆ. ಕಳೆದ 6 ತಿಂಗಳಿನಿಂದ ದಾಂಪತ್ಯದಲ್ಲಿ ಕಲಹವಾಗಿರುತ್ತೆ. ಪತಿಯನ್ನ ಬಿಟ್ಟು ಜ್ಯೋತಿಷಿ ಕಮಲಾಕರ ಭಟ್ ಅವರ ಜೊತೆಗೆ ಜೀವನವನ್ನ ಸುಚಿತ್ರ ನಡೆಸ್ತಾ ಇರ್ತಾರೆ. ಇಬ್ಬರು ಹೆಣ್ಣು ಮಕ್ಕಳೊಟ್ಟಿಗೆ ಜ್ಯೋತಿಷಿ ಜೊತೆ ಜೀವನವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಏನೋ ಮಾಡಕ್ ಹೋಗಿ ಏನೋ ಆಗಿದೆ ಈಗ. ಅಮ್ಮನ ಹಿಂಸೆಯನ್ನ ತಾಳದೆ ತಂದೆಗೆ ಪುತ್ರಿ ಮೆಸೇಜ್ ಅನ್ನ ಮಾಡ್ತಾರೆ. ಅಪ್ಪ ಮಹೇಶ್ ಜೊತೆ ಸಿದ್ದಾಪುರ ಪೊಲೀಸರಿಗೆ ದೂರು ಕೊಡೋದಕ್ಕೆ ಬರ್ತಾರೆ. ದೂರಿನ ವಿಷಯ ತಿಳಿದು ಕಮಲಾಕರ ಭಟ್ ನೇತೃತ್ವದಲ್ಲಿ ಮಹೇಶ್ನನ್ನ ಕೊಲ್ಲೋದಕ್ಕೆ ಇವರು 7 ಜನರ ತಂಡ ಒಂದು ಪ್ಲಾನ್ ಮಾಡ್ತಾರೆ. ಆದ್ರೆ ಸುಚಿತ್ರಾ ಮಹೇಶ್ 15 ವರ್ಷದ ಹಿಂದೆ ವಿವಾಹವಾಗಿದ್ರಲ್ಲ, ಗಂಡನ್ನ ಬಿಟ್ಟಿರ್ತಾಳೆ, ಕಮಲಾಕರ ಭಟ್ ಜೊತೆಲಿ ಇರ್ತಾಳೆ. ಕಳೆದ 6 ತಿಂಗಳಿನಿಂದ ದಾಂಪತ್ಯದಲ್ಲಿ ಕಲಹವಾಗಿರುತ್ತೆ. ಪತಿಯನ್ನ ಬಿಟ್ಟು ಜ್ಯೋತಿಷಿ ಕಮಲಾಕರ ಭಟ್ ಅವರ ಜೊತೆಗೆ ಜೀವನವನ್ನ ಸುಚಿತ್ರ ನಡೆಸ್ತಾ ಇರ್ತಾರೆ. ಇಬ್ಬರು ಹೆಣ್ಣು ಮಕ್ಕಳೊಟ್ಟಿಗೆ ಜ್ಯೋತಿಷಿ ಜೊತೆ ಜೀವನವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಏನೋ ಮಾಡಕ್ ಹೋಗಿ ಏನೋ ಆಗಿದೆ ಈಗ.